ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಸ್ಮಾರ್ಟ್ ಸಿಟಿಯ ನಾಥ ದ ಪುರಾಣ ನಿದ್ದೆಯಲ್ಲಿರುವ ಮಹಾನಗರ ಪಾಲಿಕೆ. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಸ್ಮಾರ್ಟ್ ಸಿಟಿ ಅಂದ್ರೆ ಕೇವಲ ಬಣ್ಣ ಬಣ್ಣದ ದೀಪಗಳಲ್ಲ, ಸುಸಜ್ಜಿತ ರಸ್ತೆಗಳಲ್ಲ. ಆದರೆ ನಮ್ಮ ನಗರದ ಸ್ಥಿತಿ ನೋಡಿದ್ರೆ ಸ್ಮಾರ್ಟ್ ಸಿಟಿ ಅನ್ನೋದೇ ಒಂದು ದೊಡ್ಡ ವ್ಯಂಗ್ಯದಂತೆ ಕಾಣ್ತಿದೆ. ಚುನಾವಣೆಗಳಿಲ್ಲದೆ ಮಹಾನಗರ ಪಾಲಿಕೆ ಅನಾಥವಾಗಿದೆ, ಕೇಳುವವರೇ ಇಲ್ಲದಂತಾಗಿದೆ. ಅಮೀರ್ ಅಹಮದ್ ಸರ್ಕಲ್ ಸುತ್ತಮುತ್ತ ನರಕ ಸದೃಶ ಸ್ಥಿತಿ. ನಗರದ ಹೃದಯ ಭಾಗ ಎನಿಸಿಕೊಂಡಿರುವ ಅಮೀರ್ ಅಹಮದ್ ಸರ್ಕಲ್ ಮತ್ತು ಸುಲ್ತಾನ್ ಮಾರ್ಕೆಟ್ನ ಪರಿಸ್ಥಿತಿ ಇಂದು ಚಿಂತಾಜನಕವಾಗಿದೆ. ಇಲ್ಲಿನ ಚರಂಡಿಗಳು ತುಂಬಿ ತುಳುಕುತ್ತಿದ್ದು, ಸ್ಮಾರ್ಟ್ ಸಿಟಿಯ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ತಾಜ್ ಹೋಟೆಲ್ ಹಿಂಭಾಗದ ದುರ್ನಾತ ದ ದರ್ಬಾರ್, ಪ್ರತಿಷ್ಠಿತ ತಾಜ್ ಹೋಟೆಲ್ ಹಿಂಭಾಗಕ್ಕೆ ಹೋದರೆ ಸಾಕು, ಅಲ್ಲಿನ ವಾಸನೆಗೆ ಮೂಗು ಮುಚ್ಚಿಕೊಳ್ಳಲೇಬೇಕು. ಹೋಟೆಲ್ನಲ್ಲಿ ಊಟಕ್ಕೆ ಕುಳಿತವರಿಗೆ ಹೊರಗಿನ ಚರಂಡಿಯ ಗಬ್ಬು ವಾಸನೆ ಹೊಡೆಯುತ್ತಿದ್ದರೆ ಜನರು ಆರೋಗ್ಯವಂತರಾಗಿರಲು ಸಾಧ್ಯವೇ? ಇದು ಗ್ರಾಹಕರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ವಾಂತಿ ಮಾಡಿಕೊಳ್ಳುತ್ತಿರುವ ಸಾರ್ವಜನಿಕರು. ಇದು ತಮಾಷೆಯಲ್ಲ. ಬೈಕ್ ನಿಲ್ಲಿಸಲು ಬಂದ ಸಾರ್ವಜನಿಕರು ಇಲ್ಲಿನ ಅಸಹ್ಯಕರ ವಾಸನೆ ತಾಳಲಾರದೆ ವಾಂತಿ ಮಾಡಿಕೊಂಡು ಹೋದ ಘಟನೆಗಳು ವರದಿಯಾಗಿವೆ. ಇದಕ್ಕಿಂತ ದೊಡ್ಡ ಅವಮಾನ ಪಾಲಿಕೆಗೆ ಬೇಕೆ? ಅಧಿಕಾರಿಗಳೇ, ನೀವು ಕಡ್ಲೆಕಾಯಿ ತಿನ್ನೋಕೆ ಇದ್ದೀರಾ? ಆಯಾ ವಾರ್ಡಿನ ಆರೋಗ್ಯ ಅಧಿಕಾರಿಗಳ ಕೆಲಸವಾದರೂ ಏನು? ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ನೀವು ಈ ನರಕದ ದೃಶ್ಯ ಕಾಣಿಸುತ್ತಿಲ್ಲವೇ? ನಿಮ್ಮ ಜವಾಬ್ದಾರಿ ಕೇವಲ ಎಸಿ ರೂಮಿನಲ್ಲಿ ಕೂರುವುದಕ್ಕಷ್ಟೇ ಸೀಮಿತವೇ? ನಿದ್ದೆಗೆ ಜಾರಿದ ಆಯುಕ್ತರು. ಮಹಾನಗರ ಪಾಲಿಕೆಯ ಆಯುಕ್ತರ ಕಣ್ಣಿಗೆ ನಗರದ ಈ ಸಣ್ಣ ಸಣ್ಣ ಗಲ್ಲಿಗಳ ಸ್ವಚ್ಛತೆ ಕಾಣಿಸುತ್ತಿಲ್ಲವೇ? ನಗರದ ಮೂಲಭೂತ ಸೌಕರ್ಯಗಳನ್ನು ಕಾಪಾಡುವುದು ನಿಮ್ಮ ಕರ್ತವ್ಯವಲ್ಲವೇ? ಜನರ ಆಕ್ರೋಶ ಈಗ ಕಟ್ಟೆ ಒಡೆದಿದೆ. ಜನರ ದೂರುಗಳು ನ್ಯಾಯಯುತವಾಗಿವೆ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಈ ನೈರ್ಮಲ್ಯ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಸಾಂಕ್ರಾಮಿಕ ರೋಗಗಳು ಹರಡುವುದರಲ್ಲಿ ಸಂಶಯವಿಲ್ಲ.